ಜನರಿಗೆ ನಮ್ಮ ಆಸ್ಪತ್ರೆ ಅಂದರೆ ಫ್ರೀ ಸರ್ವಿಸ್ ಅನ್ನೋದು ತಲೆ ತುಂಬಿದೆ. ಹಣ ಇರೋರು ಅಕ್ಕಪಕ್ಕದ ಆಸ್ಪತ್ರೆಗೆ ಹೋಗ್ತಾರೆ. ಇದನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ ಸರ್. ದಿನೇಶ್, 1 ವೀಕಲ್ಲಿ ಹೇಗಾದರೂ ಮಾಡಿ 25 ಕೋಟಿ ಅರೇಂಜ್ ಮಾಡೋಕ್ಕಾಗಲ್ವಾ? ಸರ್ 25 ಕೋಟಿನಾ? ಇಂಪಾಸಿಬಲ್ ಸರ್. ಅದು ಅರ್ಧದಷ್ಟು ಬ್ಯಾಲೆನ್ಸು ಕೂಡ ಇಲ್ಲ ಸರ್. ಹಾಗಿದ್ರೆ ಏನು ಮಾಡೋದು? ಸ್ಟಾಫ್ ಸ್ಯಾಲ್ರಿಗೂ ಪ್ರಾಬ್ಲಮ್ ಆಗುತ್ತಾ? ಹೌದು ಸರ್. ಈಗಿರೋ ಬ್ಯಾಲೆನ್ಸಲ್ಲಿ ಈ ಮಂತಿನ ಸ್ಯಾಲ್ರಿ ಸ್ಟಾಫ್ಗಳಿಗೆ ಆಗೋ ಈಗೋ ಅರೇಂಜ್ ಮಾಡ್ಬೋದು. ಆದರೆ ಆಚೆಯಿಂದ ಲೋನ್ ತೊಗೊಳ್ಳೋದು ಅನಿವಾರ್ಯ ಆಗ್ಬೋದು ಸರ್. ಆಸ್ಪತ್ರೆ ಇನ್ಕಮ್ ಜಾಸ್ತಿ ಮಾಡೋದಕ್ಕೆ ನಾವು ಒಂದಷ್ಟು ಪ್ಲಾನ್ ಮಾಡಲೇಬೇಕು ಸರ್. ನಮ್ಮ ಆಸ್ಪತ್ರೆ ನೇಮು ಫೇಮು ಎಲ್ಲ ತುಂಬ ಚೆನ್ನಾಗಿದೆ ಸರ್. ಪೇಷಂಟು ಕೂಡ ತುಂಬಾ ಬರ್ತಾರೆ. ಡೆಲಿವರಿ ಹ್ಯಾಂಡಲ್ ಮಾಡೋದ್ರಲ್ಲಿ ನಾವೇ ನಂಬರ್ 1. ಆದರೆ ಆದಾಯ ಮಾತ್ರ ಏನೂ ಇಲ್ಲ ಸರ್. ಥ್ಯಾಂಕ್ ಯು ದಿನೇಶ್. ಏನು ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ನೀವು ಹೊರಡಿ. ಓಕೆ ಸರ್, ಬರ್ತೀನಿ ಸರ್. ಗಂಡ ಹೆಂಡತಿ ಜೀವನದಲ್ಲಿ ಇದು ಒಂದು ಮುಖ್ಯವಾದ ಹಂತ. ನಿಮ್ಮಿಬ್ಬರಿಗೂ ನಮ್ಮೆಲ್ಲರ ಆಶೀರ್ವಾದನೂ ಇದೆ. 100 ಕಾಲ ಹಾಲು ಜೇನಿನ ಥರ ಸುಖವಾಗಿ ಬಾಳಿ. ಆಲ್ ದ ಬೆಸ್ಟ್ ನಿಧಿ. ಒಲವ ಕಡಲಲ್ಲಿ ಏರಿದೆ ಒಬ್ಬರ, ಹೃದಯದಲ್ಲಿ ನಿನ್ನುಸಿರ ಅಬ್ಬರ, ಪ್ರೇಮದ ಅಲೆಯಲ್ಲಿ ಮುಳುಗಿಸು ಹೀಗೆ, ನಾನಾಗುವೆ ಸಂಜೆ ಸೂರ್ಯನ ಹಾಗೆ. ಎಷ್ಟು ಕಾಯಿಸಿದ್ರಿ, ಎಷ್ಟು ಸತಾಯಿಸಿದ್ರಿ, ಗೋಳು ಇಕ್ಕೊಂಡ್ರಿ ನನ್ನ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ರಿ, ಕೊನೆಗೂ ಬದುಕಕ್ಕೆ ಬಂದ್ರಿ. ಕೃಷ್ಣ, ನಿಂಗೆ ಕೋಟಿ ಕೋಟಿ ನಮಸ್ಕಾರ. ಫೈನಲಿ ಕ್ಷಣ ಬಂದೇ ಬಿಡ್ತು. ಇನ್ನೊಂದು ಹುಡುಗಿ ಅಂತ ಎಷ್ಟೋ ಸಲ ಈ ಪ್ರಪಂಚಕ್ಕೆ ಕೂಗಿ ಹೇಳಬೇಕು ಅಂತ ಅನ್ನಿಸ್ತು. ಆದರೆ ಕೈ ಕಟ್ಟು ಬಾಯಿ ಮುಚ್ಚೋನೋ ಪರಿಸ್ಥಿತಿ. ಈಗ ಹೆಮ್ಮೆಯಿಂದ ಹೇಳ್ಕೊತೀನಿ, ನೀವು ನನ್ನವರು, ನನ್ನವರಿಗೆ, ನನ್ನ ಹೆಂಡತಿ. ತಗೊಳ್ಳಿ. ಬೇಡ, ಮೊದಲು ನೀವು. ನಿಮಗೆ ಗೊತ್ತಿಲ್ವಾ, ಸಿಹಿ ಜಾಸ್ತಿ ಆಗೋದು ಆಗಲೇ ಅಂತ ಎಲ್ಲರೂ ಹೇಳ್ತಾರಪ್ಪ. ಹೌದಾ? ನಿಮಗೆ ಇದಕ್ಕೆಲ್ಲ ಟೈಮ್ ಇದೆಯಾ? ಯಾವ ಸಿನಿಮಾ ನೋಡಿದ್ರಿ? ನಮಗೆ ಬೇಕಾಗಿರೋ ವಿಷಯ ಹೇಗಾದರೂ ಕಲ್ತ್ಕೊಳ್ತೀವಪ್ಪ. ಆ್ಯಕ್ಚುಲಿ ಇದೆಲ್ಲ ಜನರಲ್ ನಾಲೆಜ್.